ಬೆಂಗಳೂರು. ವೆನಿಜುವೆಲಾ ಮೇಲೆ ಸಾಮ್ರಾಜ್ಯಶಾಹಿ ಅಮೆರಿಕದ ಆಕ್ರಮಣವನ್ನು ಖಂಡಿಸಿ ವೆನಿಜುವೆಲಾ ಜನತೆಗೆ ಬೆಂಬಲ ನೀಡಲು ಸಿಪಿಐಎಂ ಪಕ್ಷ ಪ್ರತಿಭಟನೆಯನ್ನು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ಇಎಂಎಸ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಬೃಹತ್ ಪ್ರಮಾಣದ ತೈಲ ಸಂಪನ್ಮೂಲಗಳ ಮೇಲೆ ಕಣ್ಣು. ಡೊನಾಲ್ಡ್ ಟ್ರಂಪ್ ನೇತೃತ್ವದ ಅಮೆರಿಕ ಆಡಳಿತವು ದಕ್ಷಿಣ ಅಮೆರಿಕದ ತೈಲ ಸಂಪದ್ಭರಿತ ರಾಷ್ಟ್ರ ವೆನೆಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡುರೋ ಮತ್ತು ಅವರ ಪತ್ನಿ ಸಿಲಿಯಾ ಫೋರ್ಸ್ ಅವರನ್ನು ಸೆರೆ ಹಿಡಿದು ಅಮೆರಿಕಕ್ಕೆ ಕರೆದೊಯ್ದಿದೆ. ಹಲವು ದೇಶಗಳು ಅಮೆರಿಕದ ನಡೆಯನ್ನು ಖಂಡಿಸಿದರೂ ವಲಸೆ, ಮಾದಕ ವಸ್ತುಗಳು ಮತ್ತು ಮಾದಕ ವಸ್ತು ಭಯೋತ್ಪಾದನೆಯನ್ನು ಹತ್ತಿಕ್ಕಲು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಮೆರಿಕ ಹೇಳಿಕೊಂಡಿದೆ. ಮೇಲ್ನೋಟಕ್ಕೆ ಇದು ಕಾರಣ ಎಂದು ಕಂಡರೂ ಈ ಕಾರ್ಯಾಚರಣೆಯ ಹಿಂದೆ ಬೇರೆಯದೇ ಉದ್ದೇಶಗಳಿವೆ. ವೆನೆಜುವೆಲಾದ ತೈಲ ಸಂಪತ್ತಿನ ಮೇಲೆ ಕಣ್ಣಿಟ್ಟಿರುವ ಅಮೆರಿಕ ಅಲ್ಲಿನ ಸರ್ಕಾರದ ಮೇಲೆ ಹಿಡಿತ ಸಾಧಿಸಲು ಯತ್ನಿಸುತ್ತಲೇ ಇತ್ತು. ಚೀನಾ, ರಷ್ಯಾಗಳಿಗೆ ಹತ್ತಿರವಾಗಿ ತನ್ನ ವಿರುದ್ಧ ತೊಡೆ ತಟ್ಟಿರುವ ವೆನೆಜುವೆಲಾ ಸರ್ಕಾರವನ್ನು ಕಿತ್ತು ಒಗೆದು ಅಲ್ಲಿ ತನ್ನನ್ನು ಬೆಂಬಲಿಸುವ ಸರ್ಕಾರವನ್ನು ಸ್ಥಾಪಿಸುವುದು ಅಮೆರಿಕದ ಉದ್ದೇಶ ಎಂದು ವಿಶ್ಲೇಷಿಸಲಾಗುತ್ತಿದೆ. 2011ರಲ್ಲಿ ಲಿಬಿಯಾದಲ್ಲಿ ನಾಗರಿಕ ಯುದ್ಧ ನಡೆಯುತ್ತಿದ್ದಾಗ ಅಮೆರಿಕ ಬೆಂಬಲಿತ ನ್ಯಾಟೋ ಪಡೆಗಳು ಮಧ್ಯಪ್ರವೇಶಿಸಿ ಮುಅಮ್ಮರ್ ಗಡಾಫಿ ನೇತೃತ್ವದ ಸರ್ಕಾರವನ್ನು ಉರುಳಿಸಿದ್ದವು. ಆ ಕಾರ್ಯಾಚರಣೆಯಲ್ಲಿ ಗಡಾಫಿ ಅವರು ಮೃತಪಟ್ಟಿದ್ದರು. ಈಗಲೂ ಅಲ್ಲಿನ ರಾಜಕೀಯ ಸ್ಥಿತಿ ಸ್ಥಿರವಾಗಿಲ್ಲ. ನ್ಯಾಯಸಮ್ಮತ ಚುನಾವಣೆ ನಡೆಸುವ ಪ್ರಯತ್ನಗಳು ಸಫಲವಾಗಿಲ್ಲ. ಇದಲ್ಲದೆ ತನ್ನ ಗುಪ್ತಚರ ಸಂಸ್ಥೆ ಸಿಐಎಯನ್ನು ಬಳಸಿಕೊಂಡು ಕೆಲವು ದೇಶಗಳಲ್ಲಿ ಕ್ಷಿಪ್ರಕ್ರಾಂತಿ ನಡೆಸಿ ಅಲ್ಲಿನ ಸರ್ಕಾರ ಉರುಳಿಸಿರುವ ಆರೋಪವು ಅಮೆರಿಕದ ಮೇಲಿದೆ. ಆಧಾರ: ಪಿಟಿಐ, ಬಿಬಿಸಿ, ಒಪೆಕ್ ವಾರ್ಷಿಕ ವರದಿ 2025. ಮಾಧ್ಯಮ ವರದಿಗಳು. 2001ರಲ್ಲಿ ತಾಲಿಬಾನ್ ಆಡಳಿತವಿದ್ದ ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ಗೆ ನುಗ್ಗಿದ ಅಮೆರಿಕ ಬೆಂಬಲಿತ ಸೇನಾ ಪಡೆಗಳು ಕೆಲವು ವಾರಗಳವರೆಗೆ ಕಾರ್ಯಾಚರಣೆ ನಡೆಸಿ ತಾಲಿಬಾನ್ ಆಡಳಿತವನ್ನು ಕಿತ್ತೆಸೆದವು. ಅಮೆರಿಕ ಬೆಂಬಲದಿಂದ ಹಮೀದ್ ಕರ್ಜೈ ನೇತೃತ್ವದ ಸರ್ಕಾರವು ಅಲ್ಲಿ ಸ್ಥಾಪನೆಯಾಯಿತು. ಆದರೆ 2 ದಶಕಗಳ ಬಳಿಕ ಅಲ್ಲಿ ಮತ್ತೆ ತಾಲಿಬಾನ್ ಅಧಿಕಾರಕ್ಕೆ ಬಂದಿದೆ. 2003ರಲ್ಲಿ ಇರಾಕ್ನಲ್ಲೂ ಸದ್ದಾಂ ಹುಸೇನ್ ಆಡಳಿತದ ವಿರುದ್ಧ ಅಮೆರಿಕ ಇದೇ ರೀತಿಯ ಕಾರ್ಯಾಚರಣೆ ನಡೆಸಿ ಸದ್ದಾಂ ಅವರ ಆಡಳಿತವನ್ನು ಕೊನೆಗೊಳಿಸಿ ಅವರನ್ನು ಬಂಧಿಸಿತ್ತು. ಅಲ್ಲಿ ಪ್ರಜಾಪ್ರಭುತ್ವ ಸರ್ಕಾರವನ್ನು ಸ್ಥಾಪಿಸುವ ಭರವಸೆಯನ್ನು ಅಮೆರಿಕ ನೀಡಿತ್ತು. ಆದರೆ ನಾಗರಿಕ ಯುದ್ಧ, ರಾಜಕೀಯ ಅಸ್ಥಿರತೆಯಿಂದ ತತ್ತರಿಸಿರುವ ಅಲ್ಲೀಗ ಇಸ್ಲಾಮಿಕ್ ಸ್ಟೇಟ್ ಎಂಬ ಭಯೋತ್ಪಾದನಾ ಸಂಘಟನೆ ತಲೆ ಎತ್ತಿ ಇಡೀ ಪಶ್ಚಿಮ ಏಷ್ಯಾದ ಭದ್ರತೆಗೆ ಸವಾಲಾಗಿದೆ. 2011ರಲ್ಲಿ ಲಿಬಿಯಾದಲ್ಲಿ ನಾಗರಿಕ ಯುದ್ಧ ನಡೆಯುತ್ತಿದ್ದಾಗ ಅಮೆರಿಕ ಬೆಂಬಲಿತ ನ್ಯಾಟೋ ಪಡೆಗಳು ಮಧ್ಯಪ್ರವೇಶಿಸಿ ಮುಅಮ್ಮರ್ ಗಡಾಫಿ ನೇತೃತ್ವದ ಸರ್ಕಾರವನ್ನು ಉರುಳಿಸಿದ್ದವು. ಆ ಕಾರ್ಯಾಚರಣೆಯಲ್ಲಿ ಗಡಾಫಿ ಅವರು ಮೃತಪಟ್ಟಿದ್ದರು. ಈಗಲೂ ಅಲ್ಲಿನ ರಾಜಕೀಯ ಸ್ಥಿತಿ ಸ್ಥಿರವಾಗಿಲ್ಲ. ನ್ಯಾಯಸಮ್ಮತ ಚುನಾವಣೆ. ವೆನೆಜುವೆಲಾದಲ್ಲಿ ತಾವೇ ಆಡಳಿತ ನಡೆಸುತ್ತೇವೆ ಎನ್ನುವ ಟ್ರಂಪ್ ಹೇಳಿಕೆಗೆ ಪೂರಕ ವಾತಾವರಣವು ಸದ್ಯ ಅಲ್ಲಿ ಕಾಣುತ್ತಿಲ್ಲ. ಅದು ವೆನೆಜುವೆಲಾದಲ್ಲಿ ಹೇಗೆ ಆಡಳಿತ ನಡೆಸಲಿದೆ? ಸೇನಾ ಕಾರ್ಯಾಚರಣೆ ಆರಂಭಿಸುವುದೇ? ಮಡುರೋ ಅವರಿಗೆ ನಿಷ್ಠವಾಗಿದ್ದ ವೆನೆಜುವೆಲಾದ ಸೇನೆ ಈಗ ಯಾವ ನಿಲುವು ತಳೆಯಲಿದೆ ಎಂಬ ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ದೊಡ್ಡಣ್ಣ ನ ಹಳೆ ಚಾಳಿ. ಸ್ವತಂತ್ರ ರಾಷ್ಟ್ರಗಳ ಆಂತರಿಕ ರಾಜಕೀಯದಲ್ಲಿ ಮೂಗು ತೂರಿಸುವುದು ಅಮೆರಿಕದ ಹಳೆ ಚಾಳಿ. 120 ವರ್ಷಗಳಲ್ಲಿ ಸುಮಾರು 35 ರಾಷ್ಟ್ರಗಳಲ್ಲಿನ ಸರ್ಕಾರವನ್ನು ಅಮೆರಿಕ ಉರುಳಿಸಿದೆ. ಅದಕ್ಕೆ ಹೊಸ ಸೇರ್ಪಡೆ ವೆನೆಜುವೆಲಾ. 125 ವರ್ಷಗಳಲ್ಲಿ ಅಮೆರಿಕವು 3 ರಾಷ್ಟ್ರಗಳ ಆಂತರಿಕ ರಾಜಕೀಯದಲ್ಲಿ ಮಧ್ಯಪ್ರವೇಶಿಸಿ ಅಲ್ಲಿನ ಸರ್ಕಾರವು ಪತನವಾಗುವಂತೆ ಮಾಡಿದೆ. ಹಿಂಸಾಚಾರ, ಅಶಾಂತಿಯ ಕಾರಣವನ್ನು ಮುಂದೊಡ್ಡಿ ತನ್ನ ಸೈನ್ಯವನ್ನು ಕಳುಹಿಸಿ ಯುದ್ಧದ ಮೂಲಕ ಸರ್ಕಾರವನ್ನು ಉರುಳಿಸಿ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸುವುದಾಗಿ ಹೇಳುತ್ತಾ ಬೇರೆಯವರಿಗೆ ಆಡಳಿತವನ್ನು ಹಸ್ತಾಂತರಿಸುವುದು ಅಮೆರಿಕ ಪಾಲಿಸಿಕೊಂಡು ಬಂದಿರುವ ಕ್ರಮ. ನಿಕೋಲಸ್ ಮಡುರೋ ಅವರನ್ನು ಹೊತ್ತೊಯ್ದಿರುವ ಅಮೆರಿಕವು ಸೂಕ್ತವಾದ, ಸುರಕ್ಷಿತವಾದ, ನ್ಯಾಯಯುತವಾದ ಪರ್ಯಾಯ ವ್ಯವಸ್ಥೆ ಆಗುವವರೆಗೂ ವೆನೆಜುವೆಲಾದ ಆಡಳಿತವನ್ನು ತಾನೇ ನಡೆಸುವುದಾಗಿ ಘೋಷಿಸಿದೆ. ತಾವು ಈ ಹಿಂದೆ ಬೆಂಬಲಿಸಿದ್ದ ಮತ್ತು ಅಮೆರಿಕ ಪರ ನಿಲುವು ಹೊಂದಿದ್ದ ವೆನೆಜುವೆಲಾ ವಿರೋಧ ಪಕ್ಷದ ವೆಂಟೆ ವೆನೆಜುವೆಲಾ ನಾಯಕಿ ಮಚಾದೋ ಅವರು ದೇಶದ ಜನರ ವಿಶ್ವಾಸ ಉಳಿಸಿಕೊಂಡಿಲ್ಲ ಎಂದು ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಮಡುರೋ ಅವರನ್ನು ಅಮೆರಿಕವು ಮಾದಕ ವಸ್ತುಗಳಿಗೆ ಸಂಬಂಧಿಸಿದ ನ್ಯಾಯಾಲಯದಲ್ಲಿ ಶೀಘ್ರದಲ್ಲೇ ಹಾಜರುಪಡಿಸುವ ಸಾಧ್ಯತೆ ಇದೆ. ವೆನೆಜುವೆಲಾದ ಸುಪ್ರೀಂ ಕೋರ್ಟ್ ಉಪಾಧ್ಯಕ್ಷ ಡೆಲ್ಲಿ ರಾಡ್ರಿಗಸ್ ಅವರನ್ನು ಮಧ್ಯಂತರ ಅಧ್ಯಕ್ಷರಾಗಿ ನೇಮಿಸಿದೆ. ತಾವು ಯಾವುದೇ ದೇಶದ ವಸಾಹತು ಆಗಿರಲು ಇಷ್ಟಪಡುವುದಿಲ್ಲ, ಮಡುರೋ ಅವರು ಮಾತ್ರವೇ ನಮ್ಮ ಅಧ್ಯಕ್ಷರು ಎಂದು ರಾಡ್ರಿಗಸ್ ಹೇಳಿದ್ದಾರೆ. ಈ ಮೂಲಕ ಅಮೆರಿಕದೊಂದಿಗೆ ಕೈ ಜೋಡಿಸುವ ಸಾಧ್ಯತೆಯನ್ನು ಅವರು ನಿರಾಕರಿಸಿದ್ದಾರೆ. ಕೆರಿಬಿಯನ್ ಸಮುದ್ರದಲ್ಲಿ ಅಮೆರಿಕ ನಿಯೋಜಿಸಿರುವ ಸೇನೆಗೆ ಪ್ರತಿಯಾಗಿ ವೆನೆಜುವೆಲಾವು ತನ್ನ ನೆಲದಲ್ಲಿ ಸೇನೆ ನಿಯೋಜಿಸಿದೆ. ಲಿಥಿಯಂ ಮೇಲೂ ಕಣ್ಣು. ವೆನೆಜುವೆಲಾದ ಮೇಲೆ ಅಷ್ಟೇ ಅಲ್ಲ, ಇಡೀ ದಕ್ಷಿಣ ಅಮೆರಿಕದ ಹಲವು ರಾಷ್ಟ್ರಗಳ ಮೇಲೆ ಅಮೆರಿಕ ಕಣ್ಣು ನೆಟ್ಟಿದೆ. ಇದಕ್ಕೆ ಒಂದು ತೈಲ ಕಾರಣವಾದರೆ ಇನ್ನೊಂದು ಲಿಥಿಯಂ. ವೆನೆಜುವೆಲಾ ಸೇರಿದಂತೆ ದಕ್ಷಿಣ ಅಮೆರಿಕದ ಹಲವು ರಾಷ್ಟ್ರಗಳಲ್ಲಿ ಲಿಥಿಯಂ ನಿಕ್ಷೇಪ ಭಾರಿ ಪ್ರಮಾಣದಲ್ಲಿದೆ. ಅರ್ಜೆಂಟೀನಾ, ಬೊಲಿವಿಯಾ,
ಚಿಲಿ ರಾಷ್ಟ್ರಗಳನ್ನು ಲಿಥಿಯಂ ತ್ರಿಕೋನ, ಲಿಥಿಯಂ ಟ್ರಯಾಂಗಲ್ ಎಂದೇ ಕರೆಯಲಾಗುತ್ತದೆ. ವಾಹನ ತಯಾರಿಕೆ ಸೇರಿದಂತೆ ವಿವಿಧ ಉದ್ಯಮಗಳಲ್ಲಿ ಈಗ ಲಿಥಿಯಂ ಬಳಕೆ ಗಣನೀಯವಾಗಿ ಹೆಚ್ಚಾಗಿದೆ. ಬ್ಯಾಟರಿಗಳ ಉತ್ಪಾದನೆಗೆ ಇದು ಅತಿ ಅಗತ್ಯವಾಗಿದ್ದು, ಕೈಗಾರಿಕೆಗಳು ಅದರ ಲಭ್ಯತೆಯ ಮೇಲೆ ನಿಂತಿದೆ. ಲಿಥಿಯಂ ಆಧಾರಿತ ಕೈಗಾರಿಕೆಗಳಲ್ಲಿ ಚೀನಾ ದಾಪುಗಾಲು ಹಾಕುತ್ತಿದ್ದು, ಅದರ ಪಾರಮ್ಯವನ್ನು ಮುರಿಯುವುದಕ್ಕೆ ಅಮೆರಿಕ ಪ್ರಯತ್ನಿಸುತ್ತಿದೆ. ಮುಂದೇನಾಗಬಹುದು? ನಿಕೋಲಸ್ ಮಡುರೋ ಅವರನ್ನು ಹೊತ್ತೊಯ್ದಿರುವ ಅಮೆರಿಕವು ಸೂಕ್ತವಾದ, ಸುರಕ್ಷಿತವಾದ, ನ್ಯಾಯಯುತವಾದ ಪರ್ಯಾಯ ವ್ಯವಸ್ಥೆ ಆಗುವವರೆಗೂ ವೆನೆಜುವೆಲಾದ ಆಡಳಿತವನ್ನು ತಾನೇ ನಡೆಸುವುದಾಗಿ ತಿಳಿಸಿತ್ತು. 2024ರಲ್ಲಿ ಅತಿ ಹೆಚ್ಚು ತೈಲ ನಿಕ್ಷೇಪ ಹೊಂದಿದ್ದ ದೇಶಗಳು ಕೋಟಿ ಬ್ಯಾರೆಲ್ಗಳಲ್ಲಿ. ವೆನೆಜುವೆಲಾ 30,320, ಸೌದಿ ಅರೇಬಿಯಾ 26,720, ಇರಾನ್ 20,860, ಕೆನಡಾ 16,300, ಇರಾಕ್ 14,502, ಯುಎಇ 11,300, ಕುವೈಟ್ 10,150, ರಷ್ಯಾ 8,000, ಲಿಬಿಯಾ 4,836, ಅಮೆರಿಕ 4,500 ಲಕ್ಷ ಬ್ಯಾರಲ್ ಇದಾಗಿದೆ. ಕಡಿಮೆ ಪ್ರಮಾಣದ ತೈಲ ನಿಕ್ಷೇಪ ಬ್ಯಾರಲ್ ಅಮೆರಿಕಾದವರಾಗಿದ್ದು, ಹೆಚ್ಚು ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ವೆನೆಜುವೆಲಾ ದೇಶ ಮೊದಲು ಇತ್ತು. ಹಾಗಾಗಿ ದ್ವೇಷ ರಾಜಕೀಯ ಎಂಬುದು ತಿಳಿಯುತ್ತದೆ. Night. Happy New Year. Zindabad! 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 CPIM Zindabad! 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 We support Peninsula! We support Venezuela! We support Peninsula! We support Venezuela! EPLA down down! Down, 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 down! ಸಾಮ್ರಾಜ್ಯಶಾಹಿ ಅಮೆರಿಕಕ್ಕೆ ಧಿಕ್ಕಾರ! ಧಿಕ್ಕಾರ, ಧಿಕ್ಕಾರ! ಪರದೇಶಗಳನ್ನು ಕೊಂಡಾಡುವ ಯುಎಸ್ಎಗೆ ಧಿಕ್ಕಾರ! ಧಿಕ್ಕಾರ, ಧಿಕ್ಕಾರ! ಆಯಿಲ್ ಬಿಸಿನೆಸ್ ಅನ್ನು ಮಾಡಕ್ಕಾಗಿ ಗುಲಾಮಗಿರಿ ಮಾಡುವ ಯುಎಸ್ಎಗೆ ಧಿಕ್ಕಾರ! ಧಿಕ್ಕಾರ, ಧಿಕ್ಕಾರ! ಪ್ರಜಾಪ್ರಭುತ್ವಕ್ಕೆ ತೊಂದರೆ ಕೊಡುವ ಯುಎಸ್ಎಗೆ ಧಿಕ್ಕಾರ! ಧಿಕ್ಕಾರ, ಧಿಕ್ಕಾರ! ಇಂಡಿಪೆಂಡೆಂಟ್ ಡೆಮೊಕ್ರೆಟಿಕ್ ಸೋಷಲಿಸಂ ಜಿಂದಾಬಾದ್! ಜಿಂದಾಬಾದ್, ಜಿಂದಾಬಾದ್! ಇಂಡಿಪೆಂಡೆಂಟ್ ಡೆಮೊಕ್ರೆಟಿಕ್ ಸೋಷಲಿಸಂ ಜಿಂದಾಬಾದ್! ಜಿಂದಾಬಾದ್, ಜಿಂದಾಬಾದ್! ಇಂಡಿಪೆಂಡೆಂಟ್ ಡೆಮೊಕ್ರೆಟಿಕ್ ಸೋಷಲಿಸಂ ಜಿಂದಾಬಾದ್! ಜಿಂದಾಬಾದ್, ಜಿಂದಾಬಾದ್! ಇಂಪಿಯಲಿಸ್ಟ್ ಡೌನ್ ಡೌನ್! Down, 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 down! ಇಂಪಿಯಲಿಸ್ಟ್ ಡೌನ್ ಡೌನ್! Down, 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 down! We support Peninsula! We support Venezuela! We support Peninsula! We support Venezuela! We support independence! We support independence! We support democracy! We support democracy! We support democracy! We support democracy! Uphold democracy! Uphold democracy! Uphold democracy! Uphold democracy! We support Peninsula! We support Venezuela! Imperialist down down! Down, 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 down! Donald Trump down down! Down, 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 down! Donald Trump down down! Down, 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 down! CPIM Zindabad! ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್! ಸಾಮ್ರಾಜ್ಯಶಾಹಿ ದುರಾಕ್ರಮಣ ನಿಲ್ಲಲೇಬೇಕು, ನಿಲ್ಲಲೇಬೇಕು, ನಿಲ್ಲಲೇಬೇಕು! ಕೂಡಲೇ ವೆನಿಜುವೆಲಾ ಅಧ್ಯಕ್ಷರನ್ನು ಬಿಡುಗಡೆ ಮಾಡಲೇಬೇಕು, ಮಾಡಲೇಬೇಕು, ಮಾಡಲೇಬೇಕು! ಅಮೆರಿಕನ್ ಸಾಮ್ರಾಜ್ಯಶಾಹಿ ದುರಾಕ್ರಮಣ ಕೇಳಿ ಧಿಕ್ಕಾರ! ತೈಲ ಸಂಪತ್ತು ದೋಚಲು ನಡೆಸುತ್ತಿರುವ ಸಾಮ್ರಾಜ್ಯಶಾಹಿ ದುರಾಕ್ರಮಣ ಕೇಳಿ ಧಿಕ್ಕಾರ! ಜಗತ್ತಿನಾದ್ಯಂತ ನಡೆಯುತ್ತಿರುವ ಮಿಲಿಟರಿ ದಬ್ಬಾಳಿಕೆ ನಿಲ್ಲಲೇಬೇಕು, ನಿಲ್ಲಲೇಬೇಕು, ನಿಲ್ಲಲೇಬೇಕು! ಸಾಮ್ರಾಜ್ಯಶಾಹಿ ಮಿಲಿಟರಿ ದಬ್ಬಾಳಿಕೆ ನಿಲ್ಲಲೇಬೇಕು, ನಿಲ್ಲಲೇಬೇಕು, ನಿಲ್ಲಲೇಬೇಕು! ಸಾಮ್ರಾಜ್ಯಶಾಹಿ ಅಮೆರಿಕ ಕೇಳಿ ಧಿಕ್ಕಾರ! ಕೂಡಲೇ ವೆನಿಜುವೆಲಾ ಅಧ್ಯಕ್ಷರನ್ನು ಬಿಡುಗಡೆ ಮಾಡಲೇಬೇಕು, ಮಾಡಲೇಬೇಕು, ಮಾಡಲೇಬೇಕು! ಅಮೆರಿಕದ ಪುಂಡಾಟಿಕೆಯನ್ನು ಭಾರತ ಸರ್ಕಾರ ಖಂಡಿಸಬೇಕು, ಖಂಡಿಸಬೇಕು, ಖಂಡಿಸಬೇಕು! ಅಮೆರಿಕದ ಪುಂಡಾಟಿಕೆ ಮತ್ತು ದೌರ್ಜನ್ಯವನ್ನ ಭಾರತ ಸರ್ಕಾರ ಕೂಡಲೇ ಖಂಡಿಸಬೇಕು, ಖಂಡಿಸಬೇಕು, ಖಂಡಿಸಬೇಕು! ಶಾಂತಿ ಸಹಬಾಳ್ವೆ ಜಗತ್ತಿನಾದ್ಯಂತ ಕಂಟಕವಾಗಿರುವ ಸಾಮ್ರಾಜ್ಯಶಾಹಿ ಅಮೆರಿಕಕ್ಕೆ ಧಿಕ್ಕಾರ! ಒಂದು ದೇಶದ ರಾಜಕೀಯ ಆಳ್ವಿಕೆಯಲ್ಲಿ ಮೂಗು ತುರಿಸುವ ಸಾಮ್ರಾಜ್ಯಶಾಹಿ ಹಸ್ತಕ್ಷೇಪ ಕೊನೆಯಾಗಲಿ. ಅಮೆರಿಕನ್ ಸಾಮ್ರಾಜ್ಯವಾದಕ್ಕೆ ಧಿಕ್ಕಾರ! ಸಾಮ್ರಾಜ್ಯವಾದಕ್ಕೆ ಧಿಕ್ಕಾರ! ಜಗತ್ತಿನ ಕಾರ್ಮಿಕ ಐಕ್ಯತೆಯನ್ನು ಎತ್ತಿ ಹಿಡಿಯೋಣ!
ವೆನಿಜುವೆಲಾ ಮೇಲೆ ಅಮೆರಿಕ ದುರಾಕ್ರಮಣ ನಿಲ್ಲಲಿ ನಿಲ್ಲಲಿ ವೆನಿಜುವೆಲಾ ಮೇಲೆ ಅಮೆರಿಕ ದುರಾಕ್ರಮಣ ನಿಲ್ಲಲಿ ನಿಲ್ಲಲಿ ಸಾಮ್ರಾಜ್ಯಶಾಹಿ ಅಮೆರಿಕಾಗೆ ಧಿಕ್ಕಾರ ಅಮೆರಿಕದ ಸಾಮ್ರಾಜ್ಯಶಾಹಿ ನೀತಿಗೆ ಧಿಕ್ಕಾರ ಡೊನಾಲ್ಡ್ ಟ್ರಂಪ್ಗೆ ಧಿಕ್ಕಾರ ಸಾಮ್ರಾಜ್ಯಶಾಹಿ ಡೊನಾಲ್ಡ್ ಟ್ರಂಪ್ಗೆ ಧಿಕ್ಕಾರ ವೆನಿಜುವೆಲಾ ಮೇಲೆ ದುರಾಕ್ರಮಣ ಮಾಡಿರುವ ಅಮೆರಿಕದ ಸಾಮ್ರಾಜ್ಯಶಾಹಿ ನೀತಿಗೆ ಧಿಕ್ಕಾರ ಸಿಪಿಐಎಂ ಜಿಂದಾಬಾದ್ ಸಿಪಿಐಎಂ ಜಿಂದಾಬಾದ್ ಅಮೆರಿಕ ಮೇಲಿನ ದುರಾಕ್ರಮಣವನ್ನು ಭಾರತ ಸರ್ಕಾರ ಖಂಡಿಸಬೇಕು ಅಮೆರಿಕ ಮೇಲಿನ ಅಮೆರಿಕ ದುರಾಕ್ರಮಣ ನಡೆಸಿರುವುದನ್ನು ಖಂಡಿಸಬೇಕು ವೆನಿಜುವೆಲಾ ಮೇಲಿನ ಅಮೆರಿಕದ ದುರಾಕ್ರಮಣವನ್ನು ಭಾರತ ಸರ್ಕಾರ ಖಂಡಿಸಬೇಕು ಅಮೆರಿಕದ ಸಾಮ್ರಾಜ್ಯಶಾಹಿ ನೀತಿಗೆ ಧಿಕ್ಕಾರ ನಿಲ್ಲಲಿ ಕಾಮ್ರೇಡ್ಸ್, ಇವತ್ತು ನೀವೆಲ್ಲರೂ ಕೂಡ ಪತ್ರಿಕೆಯಲ್ಲಿ ಓದಿರೋ ಹಂಗೆ ಅಮೆರಿಕ ಇವತ್ತು ವೆನಿಜುವೆಲಾ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದನ್ನು ನಾವು ಇವತ್ತು ಖಂಡಿಸಲಿಕ್ಕಾಗಿ ಇವತ್ತಿನ ಈ ಪ್ರತಿಭಟನೆಯಲ್ಲಿ ಸಿಪಿಎಂ ಪಕ್ಷ ಭಾಗವಹಿಸ್ತಾ ಇದೆ. ಇಡೀ ರಾಜ್ಯಾದ್ಯಂತ ಸಿಪಿಎಂ ಪಕ್ಷ ಇವತ್ತು ಈ ಪ್ರತಿಭಟನೆ ನಡೆಸ್ತಾ ಇರೋ ಸಂದರ್ಭದಲ್ಲಿ ರಾಜಧಾನಿಯಲ್ಲಿ ನಮ್ಮ ಪಕ್ಷದ ಕಚೇರಿ ಎದುರು ನಾವು ಇವತ್ತು ಈ ಹೋರಾಟವನ್ನು ನಡೆಸ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತಿರೋಂಗೆ ಅಮೆರಿಕ ಇವತ್ತು ವೆನಿಜುವೆಲಾದ ಅಧ್ಯಕ್ಷರನ್ನ ಮತ್ತು ಅವರ ಪತ್ನಿಯನ್ನು ಇವತ್ತು ಬಂಧನ ಮಾಡಿದೆ. ಈ ಮಾಡೋದ್ರ ಮುಖಾಂತರ ಬೇರೆ ಹಿಂದುಳಿದ ದೇಶಗಳ ಮೇಲೆ ಆಕ್ರಮಣಕಾರಿ ಕೆಲಸವನ್ನು ಇವತ್ತು ಸಾಮ್ರಾಜ್ಯಶಾಹಿ ಅಮೆರಿಕ ಮಾಡ್ತಾ ಇದೆ. ಇದನ್ನು ಖಂಡಿಸಲಿಕ್ಕೆ ನಾವು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಪಕ್ಷದ ಸಿಪಿಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳಾದ ನೀವೆಲ್ಲರೂ ಕೂಡ ಗಮನಿಸಿರೋ ಹಾಗೆ ಇವತ್ತು ಜಗತ್ತಿನಾದ್ಯಂತ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಮುಖ್ಯವಾಗಿ ಅಮೆರಿಕದ ಅಧ್ಯಕ್ಷ ಅಂತ ಅಂದ್ಕೊಂಡಿರ್ತಕ್ಕಂಥ ಒಬ್ಬ ಹರೆಹುಚ್ಚನ ರೀತಿಯಲ್ಲಿರ್ತಕ್ಕಂಥ ಅಮೆರಿಕದ ಅಧ್ಯಕ್ಷ ಏನಿದ್ದಾನೆ, ಆತನ ಉಚ್ಚಾಟಗಳಿಗೆ ಇವತ್ತು ವೆನಿಜುವೆಲಾ ದೇಶವನ್ನ ಬಲಿ ಕೊಡಬೇಕು ಅಂತ ಹೇಳಿ ಆತ ಹೊರಟಿದ್ದಾನೆ. ನಿನ್ನೆ ಇದ್ದಕ್ಕಿದ್ದ ಹಾಗೇನೇನೆ ವೆನಿಜುವೆಲಾ ಅನ್ನುವಂಥ ಒಂದು ಸಾರ್ವಭೌಮ ಸ್ವತಂತ್ರ ಪ್ರಜಾಪ್ರಭುತ್ವ ರಾಷ್ಟ್ರದ ಅಧ್ಯಕ್ಷ ಮತ್ತು ಆತ ಅಧ್ಯಕ್ಷನ ಪತ್ನಿಯನ್ನ ಅಮೆರಿಕದ ಸೈನ್ಯವನ್ನ ಅಲ್ಲಿ ನುಗ್ಗಿಸಿ ಬಾಂಬ್ಗಳ ದಾಳಿಗಳನ್ನು ಮಾಡಿ ಮತ್ತು ಅಧ್ಯಕ್ಷರು ಮತ್ತು ಅಧ್ಯಕ್ಷರ ಪತ್ನಿ ಇಬ್ಬರನ್ನೂ ಕೂಡ ಅಪಹರಿಸಿಕೊಂಡು ಹೋಗಿ ಅಮೆರಿಕದಲ್ಲಿ ಇಟ್ಕೊಂಡಿದ್ದಾರೆ. ಈಗ ಇದು ಆಧುನಿಕ ಜಗತ್ತಿನಲ್ಲಿ ಕಂಡು ಕೇಳರಿಯದೇ ಇರತಕ್ಕಂಥ ಒಂದು ಪ್ರಸಂಗ. ಒಂದು ದೇಶದ ಅಧ್ಯಕ್ಷರನ್ನ, ಚುನಾಯಿತ ಅಧ್ಯಕ್ಷರನ್ನ ಮತ್ತು ಅವರ ಕುಟುಂಬವನ್ನ ಇನ್ನೊಂದು ದೇಶ ಬಂದು ಅಪಹರಿಸಿಕೊಂಡು ಹೋಗಿ ತಮ್ಮ ದೇಶದಲ್ಲಿ ಇಟ್ಕೊಳ್ಳುವಂಥದ್ದು ಅನ್ನುವಂಥ ಪ್ರಸಂಗ ಇದೆಯಲ್ಲ, ಇದು ಅಮೆರಿಕ ಇವತ್ತು ಜಗತ್ತನ್ನ ಯಾವ ರೀತಿಯಲ್ಲಿ ಪರಿವರ್ತನೆ ಮಾಡಬೇಕು ಮತ್ತು ಜಗತ್ತನ್ನ ಹೇಗೆ ಆಟ ಆಡಿಸಬೇಕು ಅನ್ನುವಂಥ ಅದರ ದುಷ್ಟತನ ಏನಿದೆ ಅದಕ್ಕೊಂದು ಸಾಕ್ಷಿಯಾಗಿದೆ. ಇವತ್ತು ಅಮೆರಿಕ ಹೇಳ್ತಿರ್ತಕ್ಕಂಥ ಕಾರಣಗಳೇನಿದಾವೆ, ಅಮೆರಿಕದ ಸುರಕ್ಷತೆಗೆ ಸಾರ್ವಭೌಮತೆಗೆ ವೆನಿಜುವೆಲಾ ಇವತ್ತು ಅಡ್ಡಿಯಾಗಿದೆ, ಧಕ್ಕೆಯಾಗಿದೆ ಅದರಿಂದ. ಮತ್ತು ಜಗತ್ತಿನ ಈ ಡ್ರಗ್ಸ್ ಮಾಫಿಯಾ ಏನಿದೆ ಅದರ ಮುಖ್ಯ ವ್ಯಕ್ತಿನೇ ಇವತ್ತು ವೆನಿಜುವೆಲಾದ ಅಧ್ಯಕ್ಷ ಮದುರೋ ಇದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ. ಅಸಲಿಗೆ ಈ ಪ್ರಶ್ನೆಗಳು ಜಗತ್ತಿನ ಯಾರೂ ಕೂಡ ಒಪ್ಪದೇ ಇರತಕ್ಕಂಥ ಪ್ರಶ್ನೆಗಳು, ಆರೋಪಗಳು ಅನ್ನೋದು ಎಲ್ಲರಿಗೂ ಗೊತ್ತಿದ್ದಾವೆ. ಮದುರೋ ಇವತ್ತು ವೆನಿಜುವೆಲಾ ದೇಶದ ಒಳಗಡೆ ಇರತಕ್ಕಂಥ ಪ್ರಾಕೃತಿಕ ಸಂಪತ್ತನ್ನ ವೆನಿಜುವೆಲಾ ದೇಶದ ಜನರಿಗೇನೆ ಅದು ಲಭ್ಯ ಆಗಬೇಕು ಅಂತ ಹೇಳಿ ತಂದಿರತಕ್ಕಂಥ ಕಾನೂನುಗಳ ಪರಿಣಾಮವಾಗಿ ಅಮೆರಿಕ ಇಂಥ ಕೃತ್ಯಕ್ಕೆ ಕೈ ಹಾಕಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿದೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ತೈಲ ನಿಕ್ಷೇಪ ಇರತಕ್ಕಂಥ ಎರಡನೇ ಅತಿ ದೊಡ್ಡ ರಾಷ್ಟ್ರ ವೆನಿಜುವೆಲಾ. ಸೌದಿ ಅರೇಬಿಯಾ ಬಿಟ್ರೆ ಎರಡನೇ ಅತಿ ದೊಡ್ಡ ತೈಲ ನಿಕ್ಷೇಪ ವೆನಿಜುವೆಲಾದಲ್ಲಿರುವಂತದ್ದು. ಹೀಗಾಗಿ ಹಿಂದೆ ಇರಾಕ್ ಅನ್ನ ಯಾವ ರೀತಿಯಲ್ಲಿ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಅನ್ನುವಂಥ ಹೆಸರಿನಲ್ಲಿ ಅಲ್ಲಿ ಸಮೂಹ ನಾಶದ ಅಸ್ತ್ರಗಳಿದಾವೆ ಅನ್ನುವಂಥದ್ದನ್ನ ನೆಪವನ್ನ ಒಡ್ಡಿ ಇಡೀ ಇರಾಕ್ ದೇಶವನ್ನ ನಾಶ ಮಾಡಿ
ಅಲ್ಲಿದ್ದಂತ ತೈಲ ಕಂಪನಿಗಳೆಲ್ಲವನ್ನೂ ಕೂಡ ಅಮೆರಿಕದ ಬಹುರಾಷ್ಟ್ರೀಯ ಕಂಪನಿಗಳು ಹೇಗೆ ವಶ ಮಾಡಿಕೊಳ್ತು ಅನ್ನುವಂಥದ್ದನ್ನ ನಾವ್ಯಾರೂ ಮರ್ತಿರ್ಲಿಕ್ಕಿಲ್ಲ, ಜಗತ್ತು ಮರ್ತಿಲ್ಲ. ಆವತ್ತಿದ್ದಂತ ಅಮೆರಿಕದ ಉಪಾಧ್ಯಕ್ಷ ನಿಮಗೆ ನೆನಪಿರಬೇಕು, ಡಿಕ್ ಚೆನಿ ಅಂತೇಳಿ, ಆತ ಇರಾಕ್ನಲ್ಲಿದ್ದಂತ ತೈಲ ಕಂಪನಿಗಳೇನಿತ್ತು ಅವೆಲ್ಲವನ್ನು ಕೂಡ ವಶಪಡಿಸಿಕೊಂಡು ಆತ ನಡೆಸ್ತಾ ಇದ್ದ. ಆಮೇಲೆ ಅಂದ್ರೆ ಅಮೆರಿಕದಲ್ಲಿರ್ತಕ್ಕಂಥ ಆಡಳಿತ ಮಾಡ್ತಕ್ಕಂಥವರು ರಾಜಕಾರಣಿಗಳು ಯಾರಿದ್ದಾರೆ, ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಆಗೋರು, ಅವರು ಜನರ ಪ್ರತಿನಿಧಿಗಳಲ್ಲ, ಬದಲಿಗೆ ಅಲ್ಲಿರ್ತಕ್ಕಂಥ ಬಹುರಾಷ್ಟ್ರೀಯ ಕಂಪನಿಗಳ ಪ್ರತಿನಿಧಿಗಳಾಗಿದ್ದಾರೆ. ಆ ಬಹುರಾಷ್ಟ್ರೀಯ ಕಂಪನಿಗಳ ಬಿಲಿಯಾಂತರ ರೂಪಾಯಿಗಳ ಡಾಲರ್ಗಳ ಹಣದ ಬೆಂಬಲದೊಂದಿಗೆ ಅವರು ಗೆಲ್ತಾರೆ. ಗೆದ್ದಂತವರು ಆ ಬಹುರಾಷ್ಟ್ರೀಯ ಕಂಪನಿಗಳ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಜಗತ್ತಿನ ಎಲ್ಲ ದೇಶಗಳಲ್ಲಿ ಇರ್ತಕ್ಕಂಥ ಪ್ರಾಕೃತಿಕ ಸಂಪನ್ಮೂಲಗಳನ್ನ ತಮ್ಮ ಕೈವಶ ಮಾಡ್ಕೋಬೇಕು ಅನ್ನುವಂತ ಎಲ್ಲ ಹುನ್ನಾರಗಳನ್ನ ಪ್ರತಿನಿತ್ಯ ನಡೆಸ್ತಾರೆ. ಅದರ ಭಾಗವಾಗಿ ವೆನಿಜುಲಾ ಎರಡನೇ ಅತಿ ದೊಡ್ಡ ತೈಲ ನಿಕ್ಷೇಪ ದೇಶ ಇರುವಂತ ದೇಶವಾಗಿ ಅದನ್ನ ತನ್ನ ವಶಕ್ಕೆ ತಗೋಬೇಕು ಅನ್ನುವಂತ ಅಮೆರಿಕದ ಬಹುರಾಷ್ಟ್ರೀಯ ಕಂಪನಿಗಳ ಬಂಡವಾಳದಾರರ ಹಿತಾಸಕ್ತಿ ಏನಿದೆ, ಅದರ ಪ್ರತಿನಿಧಿಯಾಗಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಏನಿದ್ದಾನೆ, ಅವನ ಈ ಉದ್ದೇಶಕ್ಕೆ ಇವತ್ತು ವೆನಿಜುಲಾದಲ್ಲಿ ಈ ರೀತಿಯ ಕಾರ್ಯಾಚರಣೆಯನ್ನು ಅವರು ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿರಬೇಕು, ಲ್ಯಾಟಿನ್ ಅಮೆರಿಕ ದೇಶಗಳಲ್ಲಿ ಬರೀ ವೆನಿಜುಲಾ ಮಾತ್ರ ಅಲ್ಲ, ಹಲವಾರು ಲ್ಯಾಟಿನ್ ಅಮೆರಿಕ ದೇಶಗಳಲ್ಲಿ ಇರ್ತಕ್ಕಂಥ ತೈಲ ಪ್ರಾಕೃತಿಕ ಸಂಪನ್ಮೂಲಗಳನ್ನ ಅಮೆರಿಕದ ಬಹುರಾಷ್ಟ್ರೀಯ ಕಂಪನಿಗಳು ನೂರಾರು ವರ್ಷಗಳ ಕಾಲ ಲೂಟಿ ಮಾಡಿದ್ದು ಅನ್ನುವಂಥದ್ದನ್ನ ನಾವು ನೆನಪಲ್ಲಿಟ್ಕೋಬೇಕು. ಅದರ ವಿರುದ್ಧ, ಅಮೆರಿಕದ ಕಂಪನಿಗಳ ಲೂಟಿಯ ವಿರುದ್ಧ ವೆನಿಜುಲಾದ ಜನತೆ, ಹಿಂದೆ ನಿಮ್ಗೆ ನೆನಪಿರಬೇಕು, ಹ್ಯೂಗೋ ಚಾವೆಜ್ ವೆನಿಜುಲಾದ ಜನಪ್ರಿಯ ಅಧ್ಯಕ್ಷನಾಗಿ ಆ ಇಡೀ ತೈಲ ಕಂಪನಿಗಳ ಆದಾಯ ಅಮೆರಿಕಕ್ಕೆ ಹೋಗಬಾರದು, ವೆನಿಜುಲಾದ ಜನತೆಗೆ ಸಿಕ್ಕಬೇಕು ಅಂತ ಹೇಳಿ ಅಲ್ಲಿ ಹೋರಾಟಗಳನ್ನು ನಡೆಸಿ ಆ ಜನತೆಯ ಬೆಂಬಲದೊಂದಿಗೆ ಇಡೀ ತೈಲ ಕಂಪನಿಗಳನ್ನ, ಪ್ರಾಕೃತಿಕ ಸಂಪನ್ಮೂಲಗಳನ್ನೆಲ್ಲವನ್ನೂ ಕೂಡ ರಾಷ್ಟ್ರೀಕರಣ ಮಾಡಿದ್ರ ಪರಿಣಾಮ ಅಮೆರಿಕದ ಕಂಪನಿಗಳು ವೆನಿಜುಲಾದಿಂದ ಕಾಲ್ ಕೀಳಬೇಕಾದಂತ ಪ್ರಸಂಗಗಳು ಬಂದಿತ್ತು. ಆ ಒಂದು ಪ್ರಕ್ರಿಯೆ ಮುಂದುವರೆದು ಹ್ಯೂಗೋ ಚಾವೆಜ್ ನಂತರದಲ್ಲಿ ಮಾಡ್ಯೂರೋ ಈಗ ಅದೇ ಹಾದಿ ಒಳಗಡೆಯಲ್ಲಿ ವೆನಿಜುಲಾದ ಸಂಪತ್ತು ಸಂಪನ್ಮೂಲ ವೆನಿಜುಲಾದ ಜನತೆಗೆ ಸಿಕ್ಕಬೇಕು ಅನ್ನುವಂತ ಆ ಹೋರಾಟದ ಮುಂದುವರೆದ ಭಾಗವಾಗಿ ಅವರಲ್ಲಿ ಸರ್ಕಾರವನ್ನು ನಡೆಸ್ತಾ ಇದ್ರು. ಇದನ್ನು ಸಹಿಸಿಕೊಳ್ಳಿಕ್ಕಾಗದೆ ಇರತಕ್ಕಂಥ ಅಮೆರಿಕ ಮತ್ತು ಅಲ್ಲಿರ್ತಕ್ಕಂಥ ಬಹುರಾಷ್ಟ್ರೀಯ ಕಂಪನಿಗಳ ಪ್ರತಿನಿಧಿ ಡೊನಾಲ್ಡ್ ಟ್ರಂಪ್ ಅನ್ನುವಂತ ಅರೆ ಹುಚ್ಚ ಏನಿದ್ದಾನೆ, ಅವನ ಈ ಚಿತಾವಣೆಗೆ ಇವತ್ತು ಒಂದು ದೇಶದ ಒಳಗಡೆಯಲ್ಲಿ ನುಗ್ಗಿ ದೇಶದ ಅಧ್ಯಕ್ಷನನ್ನೇ ಇವತ್ತು ಕದ್ದು ಕರ್ಕೊಂಡೋಗೋದು ಅನ್ನುವಂತ ಪ್ರಸಂಗ ಇದೆಯಲ್ಲ, ಕಿಡ್ನಾಪ್ ಮಾಡೋದು ಅನ್ನುವಂಥದ್ದು, ಇದು ನಾವು ಕಂಡು ಇದುವರೆಗೂ ಕೇಳದೆ ಇರತಕ್ಕಂತ ಒಂದು ಪ್ರಸಂಗ ಇದು. ಸೊ ಇಷ್ಟು ದುಷ್ಟತನ, ಇಷ್ಟೊಂದು ಕ್ರೌರ್ಯ, ಅಹಂಕಾರ ಇವತ್ತು ಅಮೆರಿಕ ಏನು ಮೆರೆದಿದೆ, ಇದನ್ನ ಜಗತ್ತು ಒಪ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಅಂತಾರಾಷ್ಟ್ರೀಯ ಕಾನೂನುಗಳು, ವಿಶ್ವಸಂಸ್ಥೆಯ ನಿಯಮಗಳು ಎಲ್ಲವನ್ನು ಮೀರಿ ನಾನು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋಂಥ ದುರಹಂಕಾರವನ್ನ ಇವತ್ತು ಡೊನಾಲ್ಡ್ ಟ್ರಂಪ್ ಪ್ರದರ್ಶನ ಮಾಡಿದ್ದಾನೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ನ ಈ ಕೃತ್ಯದ ವಿರುದ್ಧ ಅಮೆರಿಕ ಸರ್ಕಾರದ ಎಲ್ಲ ನಿಯಮಗಳನ್ನು ಮೀರಿ ಮಾಡಿದ್ದಾರೆ. ಆ ಕೃತ್ಯದ ವಿರುದ್ಧ ಜಗತ್ತಿನ ಎಲ್ಲ ಪ್ರಜಾಪ್ರಭುತ್ವ ಪ್ರೇಮಿಗಳು, ಸರ್ವಾಧಿಕಾರದ ವಿರುದ್ಧ ಇರತಕ್ಕಂತ ಎಲ್ಲ ಜನತೆ ಇವತ್ತು ಪ್ರತಿಭಟನೆಗಳನ್ನ ಜಗತ್ತಿನ ಎಲ್ಲ ಕಡೆಗಳಲ್ಲಿ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ನಾವು ಸಿಪಿಎಂ ಪಕ್ಷ ನಿನ್ನೆ ಕೂಡಲೇನೆ ಇಡೀ ದೇಶಾದ್ಯಂತ ಪ್ರತಿಭಟನೆಗಳನ್ನ ಮಾಡಲಿಕ್ಕೆ ಕರೆ ಕೊಟ್ಟಿದೆ. ನಾವು ಕೂಡ ಇವತ್ತು ರಾಜ್ಯಾದ್ಯಂತ ಈ ಪ್ರತಿಭಟನೆಗಳನ್ನ ಹಮ್ಮಿಕೊಂಡಿದ್ದೇವೆ. ನಾನಿಲ್ಲಿರ್ತಕ್ಕಂಥ ಸರ್ಕಾರಗಳ ಬಗ್ಗೆ ಹೆಚ್ಚು ಮಾತಾಡಕ್ ಹೋಗಲ್ಲ. ನೋಡಿ, ಇವತ್ತೆಂತ ಪರಿಸ್ಥಿತಿ ಇದೆ. ನಾವಿವತ್ತೊಂದು ಪ್ರತಿಭಟನೆಯನ್ನ ಮಾಡಲಿಕ್ಕೂ ಕೂಡ ಸಾಧ್ಯ ಇರಲಾರದಂತ ಪ್ರಸಂಗಗಳು ಬಂದಿದ್ದಾವೆ. ಇವತ್ತು ಬೀದಿಯಲ್ಲಿ, ಬೆಂಗಳೂರಿನ ನಗರದಲ್ಲಿ ಎಲ್ಲೂ ಕೂಡ ಪ್ರತಿಭಟನೆ ಮಾಡಂಗಿಲ್ಲ. ನಾವು ಪ್ರಜಾಪ್ರಭುತ್ವ ದೇಶವಾಗಿ ಉಳಿದಿದ್ದೇವೋ ಅಥವಾ ನಾವು ಕೂಡ ನಿರಂಕುಶ ಪ್ರಭುತ್ವದ ಕಡೆಗೆ ಹೊರಟಿದ್ದೇವೋ ಅನ್ನುವಂಥದ್ರ ಸಂಕೇತಗಳು ಇಲ್ಲಿ ಕಾಣ್ತಾ ಇದ್ದಾವೆ. ಪ್ರತಿಭಟನೆ ಮಾಡೋದು ಅಪಾಯಕಾರಿ ಅಂತ ಹೇಳಿ ಸರ್ವಾಧಿಕಾರಿಗಳು ಭಾವಿಸ್ತಾರೆ. ಧ್ವನಿಯನ್ನ ಎತ್ತೋದು ಬಹಳ ತೊಂದರೆ ಪ್ರಭುತ್ವಕ್ಕೆ ಅಂತೇಳಿ ನಿರಂಕುಶ ಪ್ರಭುಗಳು ಭಾವಿಸ್ತಾರೆ. ಇದೇ ರೀತಿಯ ವರ್ತನೆಯನ್ನೇ ಬ್ರಿಟಿಷರು ಕೂಡ ನಿರ್ವಹಣೆ ಮಾಡಿದ್ದು ಭಾರತ ದೇಶದ ಒಳಗಡೆಯಲ್ಲಿ. ಭಾರತ ದೇಶದ ಜನ ಯಾವತ್ತೂ ಕೂಡ ಸಾಮ್ರಾಜ್ಯವಾದದ ವಿರುದ್ಧ ಹೋರಾಟವನ್ನ ಮಾಡಿರುವಂತವರು. ಭಾರತಕ್ಕೆ ಬಂದಿರತಕ್ಕಂಥ ಸ್ವಾತಂತ್ರ್ಯ, ಆ ಸ್ವಾತಂತ್ರ್ಯದ ಭಾಗವಾಗಿ ನಾವು ಕಟ್ಕೊಂಡಿರ್ತಕ್ಕಂಥ ಸಂವಿಧಾನ, ಇವೆಲ್ಲವೂ ಕೂಡ
ಬ್ರಿಟಿಷ್ ವಿರೋಧಿ ಸಾಮ್ರಾಜ್ಯಶಾಹಿ ವಿರೋಧಿ ಆ ಹೋರಾಟದ ಭಾಗವಾಗಿ ಬಂದಿರುವಂತದ್ದು. ನಮಗಿರ್ತಕ್ಕಂಥ ಕಾನೂನುಗಳು ಇವತ್ತೇನಾದ್ರು ಅಲ್ಪ ಸ್ವಲ್ಪ ಉಳಿದಿದ್ರೆ ಅವೆಲ್ಲವೂ ಕೂಡ ಭಾರತ ದೇಶದ ಪ್ರಜಾಪ್ರಭುತ್ವ ಪ್ರೇಮಿ ಜನರ ಸಾಮ್ರಾಜ್ಯಶಾಹಿ ವಿರೋಧಿ ಹೋರಾಟದ ಭಾಗವಾಗಿ ಬಂದಿರುವಂತದ್ದು. ಆ ಹಿನ್ನೆಲೆಯಲ್ಲಿ ನಾವು ಇದನ್ನು ಗಮನಿಸಬೇಕು. ವೆನಿಜುಲಾ ದೇಶದಲ್ಲಿ ಅಮೆರಿಕ ಇಂಥ ದುಷ್ಟತನ ಮೆರೆದ್ರೆ ನಮಗೇನಿದೆ ಇದರಿಂದ ಸಮಸ್ಯೆ ಅಂತೇಳಿ ಕೆಲವರು ಭಾವಿಸ್ಕೋಬಹುದು. ಆದ್ರೆ ನಾವು ಎಚ್ಚರಿಕೆ ಇಟ್ಕೊಳ್ಳೋಣ. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಇಬ್ರು ಆತ್ಮೀಯರಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅನ್ನ ತನ್ನ ಆತ್ಮೀಯ ಸ್ನೇಹಿತ ಅಂತ ಹೇಳಿ ಮೋದಿ ಅವರು ಹಿಂದೆ ಹೊಗಳಿದ್ರು ಮತ್ತು ಡೊನಾಲ್ಡ್ ಟ್ರಂಪ್ ಗೆಲ್ಲಬೇಕು ಅಂತೇಳಿ ಚುನಾವಣಾ ಪ್ರಚಾರವನ್ನು ಕೂಡ ಮೋದಿ ಅವರು ಮಾಡಿದ್ರು. ಆ ಕಾರಣಕ್ಕಾಗಿ ನಾವಿವತ್ತು ಆತಂಕದಿಂದ ಇಂಥ ಪ್ರತಿಭಟನೆಗಳನ್ನು ಮಾಡಬೇಕಾಗಿದೆ. ಯಾಕೆ ಅಂತಂದ್ರೆ ಅಮೆರಿಕ ತೀವ್ರ ಬಿಕ್ಕಟ್ಟಲ್ಲಿದೆ, ಅದೇ ರೀತಿಯಲ್ಲಿ ಬಂಡವಾಳಶಾಹಿ ವ್ಯವಸ್ಥೆ ಬಿಕ್ಕಟ್ಟಲ್ಲಿದೆ. ಭಾರತ ದೇಶದ ಕಾನೂನುಗಳು ನೀತಿಗಳು ಕೂಡ ಬಿಕ್ಕಟ್ಟಿನ ಕಡೆಗೆ ಹೋಗ್ತಾ ಇದ್ದಾವೆ. ಜನಪರವಾಗಿದ್ದಂತ ಎಲ್ಲ ಕಾನೂನುಗಳನ್ನು ನಾಶ ಮಾಡ್ತಾ ಇದ್ದಾರೆ. ಕಾರ್ಮಿಕ ಕಾಯ್ದೆಗಳನ್ನ ರದ್ದು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ರೈತರಿಗೆ ಭೂಮಿ ರಕ್ಷಣೆ ಇದ್ದಂತ ಭೂ ಸುಧಾರಣಾ ಕಾಯ್ದೆಯನ್ನು ಕರ್ನಾಟಕದಲ್ಲಿ ರದ್ದು ಮಾಡಿದ್ದಾರೆ. ಇವತ್ತು ಇಡೀ ಭೂಮಿ, ಪ್ರಕೃತಿಯ ಸಂಪತ್ತು, ಕಾರ್ಮಿಕರ ಶ್ರಮದ ಸಂಪತ್ತು ಎಲ್ಲವನ್ನೂ ಕೂಡ ಬಂಡವಾಳದಾರರಿಗೆ ದಾರೆ ಎರೀಲಿಕ್ಕೆ ಭಾರತ ಸರ್ಕಾರ ಜೊತೆಗೆ ಕರ್ನಾಟಕ ಸರ್ಕಾರವು ಕೈ ಜೋಡಿಸಿಕೊಂಡು ಆ ದಿಕ್ಕಲ್ಲಿ ಹೋಗ್ತಾ ಇದ್ದಾವೆ. ಹೀಗಾಗಿ ಜನರ ಬದುಕನ್ನು ನಾಶ ಮಾಡಿ, ಪ್ರಜಾಪ್ರಭುತ್ವವನ್ನು ನಾಶ ಮಾಡಿ, ಪ್ರಾಕೃತಿಕ ಸಂಪತ್ತನ್ನ, ಶ್ರಮದ ಸಂಪತ್ತನ್ನ ಲೂಟಿ ಮಾಡಬೇಕು ಅನ್ನೋಂಥ ಬಂಡವಾಳಶಾಹಿ ವರ್ಗ ಏನಿದೆ, ಕಾರ್ಪೊರೇಟ್ ಕಂಪನಿಗಳೇನಿದಾವೆ, ಅವರ ಪರವಾಗಿ ಸರ್ಕಾರಗಳು ಬದಲಾಗ್ತಾ ಇದ್ದಾವೆ. ಭಾರತದಲ್ಲಿ ಈ ಬದಲಾವಣೆ ಬರ್ತಿರೋವಾಗ್ಲೇನೆ ಅಮೆರಿಕದ ಒಳಗಡೆ ಇಂಥ ಬದಲಾವಣೆ ತೀವ್ರ ಬಿಕ್ಕಟ್ಟಿನ ಸಂದರ್ಭದಲ್ಲಿದೆ. ಇದೇ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಮೇಲೆ ಒಂದು ಕೇಸ್ ಇದೆ. ಆ ಕೇಸಿಂದ ರಕ್ಷಣೆ ತಗೊಳ್ಳಿಕ್ಕೆ, ತನ್ನನ್ನು ಬಚಾವ್ ಮಾಡಿಕೊಳ್ಳಿಕ್ಕೂ ಕೂಡ ಅಮೆರಿಕದ ಜನರ ಗಮನವನ್ನ, ಜಗತ್ತಿನ ಜನರ ಗಮನವನ್ನ ಬೇರೆಡೆ ಸೆಳೀಲಿಕ್ಕೆ ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂತ ಮಾತಿದೆ. ಎಪ್ಸ್ಟೀನ್ ಪ್ರಕರಣ ಅನ್ನುವಂಥದ್ದು ಇವತ್ತು ಅಮೆರಿಕದಲ್ಲಿ ಬಹಳ ಪ್ರಸಿದ್ಧಿಯಾಗಿದೆ. ಅದು ನಿಜಕ್ಕೂ ಹೊರಗಡೆ ಬಂದ್ರೆ ಡೊನಾಲ್ಡ್ ಟ್ರಂಪ್ ಬರೀ ದುಷ್ಟ ಮಾತ್ರ ಅಲ್ಲ, ಎಂತ ನೀಚ ಅನ್ನುವಂಥದ್ದು ಕೂಡ ಜಗತ್ತಿನ ಮುಂದೆ ಬಹಿರಂಗ ಆಗ್ಲಿಕ್ಕಿದೆ. ಆತನ ಲೈಂಗಿಕ ಪ್ರಕರಣಗಳು, ಎಷ್ಟು ಜನ ಮಹಿಳೆಯರನ್ನ ಆತ ಮೋಸ ಮಾಡಿದಾನೆ, ಎಂತ ಕೃತ್ಯಗಳು ನಡೆಸಿದಾನೆ, ಇವೆಲ್ಲವೂ ಎಪ್ಸ್ಟೀನ್ ಪ್ರಕರಣದಲ್ಲಿ ಬಯಲಾಗುವಂತದ್ದು ಇತ್ತು. ಆ ಕಾರಣಕ್ಕಾಗಿ ಇಡೀ ಅಮೆರಿಕ ಅದರ ಬಗ್ಗೆ ಚರ್ಚೆ ಮಾಡ್ತಿರುವಾಗ ಡೊನಾಲ್ಡ್ ಟ್ರಂಪ್ನ ಈ ನೈತಿಕ ಅವ್ಯವಹಾರ ಮತ್ತು ಅನೈತಿಕತೆಯ ವಿರುದ್ಧ ಜನ ಮಾತಾಡ್ತಿರುವಾಗ ಅದರಿಂದ ದಾರಿ ತಪ್ಪಿಸಲಿಕ್ಕೆ, ಬಂಡವಾಳದಾರರ ಬಿಕ್ಕಟ್ಟನ್ನ ಇವತ್ತು ಲಾಭ ಅವರಿಗೆ ಪರಿಹಾರ ಕೊಡ್ಲಿಕ್ಕೆ ವೆನಿಜುವೆಲಾದ ಮೇಲೆ ಇಂಥ ದಾಳಿಯನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗಿದೆ. ಈ ಹಿನ್ನೆಲೆ ಒಳಗಡೆಯಲ್ಲಿ ಇದೊಂದು ಪ್ರತಿಭಟನೆ ಅನ್ನುವಂಥದ್ದು ನಾವೆಲ್ಲೋ ಭಾರತದ ಒಂದು ಮೂಲೆಯಲ್ಲಿದ್ದು ಅದು ಜಗತ್ತಿನ ಇನ್ನೊಂದು ದಿಕ್ಕಲ್ಲಿ ಲ್ಯಾಟಿನ್ ಅಮೆರಿಕದ ಒಂದು ತುದಿಯಲ್ಲಿರ್ತಕ್ಕಂಥ ವೆನಿಜುವೆಲಾ ದೇಶದಲ್ಲಿ ಹಿಂಗಾದ್ರೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಅಂತೇಳಿ ಕೆಲವರು ಭಾವಿಸ್ತಾರೆ. ಆದ್ರೆ ಸಿಪಿಎಂ ಪಕ್ಷ ಯಾವತ್ತೂ ಕೂಡ ಇಡೀ ಜಗತ್ತಿನ ದುಡಿಮೆ ಮಾಡತಕ್ಕಂಥ ಎಲ್ಲ ಜನರ ಪರವಾಗಿ ಧ್ವನಿ ಎತ್ತುವಂತ ಒಂದು ಪಕ್ಷವಾಗಿ, ಜಗತ್ತಿನ ಎಲ್ಲೇ ಅನ್ಯಾಯಗಳು ನಡೆದ್ರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂತ ಒಂದು ಪಕ್ಷವಾಗಿ, ಸಹಜವಾಗಿಯೇ ಅಮೆರಿಕನ್ ಸಾಮ್ರಾಜ್ಯಶಾಹಿಯ ಇಂಥ ಒಂದು ದರೋಡೆಕೋರ ದುಷ್ಟತನದ ನೀತಿಯ ವಿರುದ್ಧ ನಾವು ಧ್ವನಿಯನ್ನು ಎತ್ತಾ ಇದ್ದೇವೆ. ಆದ್ರಿಂದ ಇವತ್ತು ವೆನಿಜುವೆಲಾದ ಜನತೆ ಅವರು ಒಂಟಿಯಲ್ಲ, ಜಗತ್ತಿನ ಎಲ್ಲ ಪ್ರಜಾಪ್ರಭುತ್ವ ಪ್ರೇಮಿಗಳು, ಜನಪರವಾಗಿರ್ತಕ್ಕಂಥವರು ವೆನಿಜುವೆಲಾದ ಜನತೆಯ ಜೊತೆಯಲ್ಲಿದ್ದಾರೆ. ಯಾಕೆಂದ್ರೆ ಮಾಡ್ಯೂರೋನ ಅಧ್ಯಕ್ಷನನ್ನ ಅವರು ಇವತ್ತು ಕಿಡ್ನಾಪ್ ಮಾಡಿದ್ದಾರೆ ಅಂತಂದ್ರೆ ಅರ್ಥ ಆತ ಯಾರೋ ಸರ್ವಾಧಿಕಾರಿಯಾಗಿ ಡೊನಾಲ್ಡ್ ಟ್ರಂಪ್ ತರ ಭ್ರಷ್ಟ ವಿಧಾನಗಳ ಮುಖಾಂತರ ಕಾರ್ಪೊರೇಟ್ ಕಂಪನಿಗಳ ಬಿಲಿಯಾಂತರ ಡಾಲರ್ಗಳ ಬೆಂಬಲದೊಂದಿಗೆ ಚುನಾವಣೆಗಳಲ್ಲಿ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂತ ಅಧ್ಯಕ್ಷ ಆಗಿರಲಿಲ್ಲ ಮಡ್ಯೂರೋ. ಆತ ವೆನಿಜುವೆಲಾದ ಅತ್ಯಂತ ಜನಪ್ರಿಯವಾದಂತ ಒಬ್ಬ ಅಧ್ಯಕ್ಷನಾಗಿದ್ದ, ಚುನಾವಣೆಗಳ ಮುಖಾಂತರ ಅತ್ಯಂತ ಪ್ರೀತಿ ಪಾತ್ರವಾಗಿ ಗೆದ್ದಿದ್ದ ಅನ್ನುವಂಥದ್ದನ್ನು ನಾವು ಮರಿಬಾರದು. ಹೀಗಾಗಿ ಒಂದು ಪ್ರಜಾಪ್ರಭುತ್ವ ದೇಶದ ಅಧ್ಯಕ್ಷನನ್ನ ಈ ರೀತಿಯಲ್ಲಿ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗೋದು ಇನ್ನೊಂದು ದೇಶ ಅಂತಂದ್ರೆ
ಇದು ಸಾಮಾನ್ಯವಾದ ಸಂಗತಿ ಅಲ್ಲ. ನಾಳೆ ಇದು ಜಗತ್ತಿನ ಯಾವ ದೇಶಕ್ಕೆ ಬೇಕಾದ್ರೂ ಸಂಭವಿಸಬಹುದು. ಅಂತ ಒಂದು ಪರಿಸ್ಥಿತಿ ಬಂದ್ರೆ ಜಗತ್ತು ಶಾಂತಿಯುತವಾಗಿರಕ್ ಸಾಧ್ಯ ಇಲ್ಲ. ಯಾವ ದೇಶವೂ ಕೂಡ ನೆಮ್ಮದಿಯಿಂದ ಇರಕ್ ಸಾಧ್ಯ ಇಲ್ಲ. ಆ ಅಪಾಯಗಳು ಸಂಭವಿಸ್ತವೆ. ಈ ಹಿನ್ನೆಲೆ ಒಳಗಡೆಯಲ್ಲಿ ನಾವು ಗಮನಿಸಬೇಕಾಗಿರೋದು, ಇವತ್ತು ನಾವೇನು ಒಂದು ಸಾಂಕೇತಿಕವಾದಂತ ತಕ್ಷಣದ ಪ್ರತಿಕ್ರಿಯೆಯಾಗಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಪ್ರಮಾಣದ ಪ್ರತಿಭಟನೆಗಳನ್ನು ನಾವು ಸಂಘಟಿಸಬೇಕಾಗ್ತದೆ. ಬೃಹತ್ ಪ್ರಮಾಣದ ಸಾಮ್ರಾಜ್ಯಶಾಹಿ ವಿರೋಧಿ ಹೋರಾಟಗಳನ್ನು ನಾವು ಸಂಘಟಿಸಬೇಕಾಗ್ತದೆ. ಆಗ ನಾವು ಇನ್ನೂ ದೊಡ್ಡ ರೀತಿಯಲ್ಲಿ ಪ್ರತಿರೋಧವನ್ನು ಒಡ್ಡೋಣ. ನಾವಿಲ್ಲಿ ಗಮನಿಸಬೇಕಾದದಿಷ್ಟೇ, ಅಮೆರಿಕದಲ್ಲೂ ಕೂಡ ಪ್ರತಿಭಟನೆಗಳು ಇವತ್ತು ಭುಗಿಲೇಳ್ತಾ ಇದ್ದಾವೆ. ಯಾಕೆ ನಿಮಗೆ ಗೊತ್ತಿರಬೇಕು, ಅಮೆರಿಕ ಇಂಥ ಪಾತಕದ ಕೆಲಸವನ್ನ ಇದೇ ಮೊದಲ ಬಾರಿ ಮಾಡಿರೋದೇನಲ್ಲ. ಇದು ಅಮೆರಿಕದ ಚರಿತ್ರೆನೇ ಪಾತಕದ ಚರಿತ್ರೆ, ದುಷ್ಟತನದ ಚರಿತ್ರೆ, ಕ್ರೌರ್ಯ ಮತ್ತು ದಬ್ಬಾಳಿಕೆಯ ಚರಿತ್ರೆ ಅಮೆರಿಕದ್ದು. ವಿಯೆಟ್ನಾಂ ಮೇಲೆ ಮಾಡಿದಂತ ದಾಳಿಯನ್ನ ನಾವ್ಯಾರು ಮರೀಲಿಕ್ಕಿಲ್ಲ. ಒಂದು ಸಣ್ಣ ದೇಶ ವಿಯೆಟ್ನಾಂ ಅನ್ನುವಂಥದ್ದನ್ನ ನಾಶ ಮಾಡಬೇಕು ಅಂತೇಳಿ ಅಮೆರಿಕ ಮಾಡಿದ್ದು, ಆ ಯುದ್ಧ ಮಣ್ಣು ಮುಕ್ಕಬೇಕಾಯ್ತು. ಅಮೆರಿಕ ಅದನ್ನ ನೆನಪಿಸ್ಕೋಬೇಕು. ಜಗತ್ತಿನ ಬೃಹತ್ ಮಿಲಿಟರಿ ಶಕ್ತಿ ಅನ್ನುವಂಥ ಅಹಂಕಾರದಲ್ಲಿ ಅಮೆರಿಕ ಒಂದು ಸಣ್ಣ ದೇಶ ವಿಯೆಟ್ನಾಂ ಮೇಲೆ ದಾಳಿ ಮಾಡಿ ಯುದ್ಧವನ್ನ ಮಾಡಿ ಮಿಲಿಯಾಂತರ ಜನ ವಿಯೆಟ್ನಾಮಿಯರನ್ನ ಕೊಂದಿರೋದು. ಆದರೆ ವಿಯೆಟ್ನಾಂ ಜನತೆ ಅಮೆರಿಕವನ್ನು ಮಣ್ಣು ಮುಕ್ಕಿಸ್ತು. ಒಂದು ಸಣ್ಣ ದೇಶ. ಆ ಎಚ್ಚರಿಕೆ ಅಮೆರಿಕಕ್ಕೆ ಯಾವಾಗಲೂ ಇರುತ್ತೆ ಮತ್ತು ಇರಬೇಕು ಕೂಡ. ಅಂತ ಸಂದರ್ಭದಲ್ಲಿ ಇಡೀ ಜಗತ್ತಿನಾದ್ಯಂತ ಅಮೆರಿಕವೂ ಸೇರಿದಂತೆ ಬೃಹತ್ ಪ್ರತಿಭಟನೆಗಳು ನಡೆದವು. ತಮ್ಮದೇ ದೇಶದ ಆ ಸರ್ವಾಧಿಕಾರಿ ಯುದ್ಧಗಳ ವಿರುದ್ಧ ಅಮೆರಿಕದ ಪ್ರಜಾಪ್ರಭುತ್ವ ಜನತೆ ಯುದ್ಧವನ್ನ ವಿರೋಧ ಮಾಡಿ ಅಮೆರಿಕದ ಬೀದಿಗಳಲ್ಲಿ ಮೆರವಣಿಗೆಗಳನ್ನ ಪ್ರತಿಭಟನೆಗಳನ್ನ ಮಾಡಿದ್ರು. ಅದರಿಂದ ಪಾಠ ಕಲಿಬೇಕಾಗಿತ್ತು ಅಮೆರಿಕ, ಆದ್ರೆ ಕಲ್ತಿಲ್ಲ ಅದು. ಆ ನಂತರದಲ್ಲಿ ನೀವು ಯಾವ ದೇಶ ತಗೊಳ್ರಿ, ಇರಾಕ್ನ ವಿಚಾರದಲ್ಲಿ ಏನಾಯ್ತು ಅನ್ನೋದನ್ನ ನಾವೆಲ್ಲ ಗಮನಿಸಿದ್ದೇವೆ. ಇದುವರೆಗೂ ಕೂಡ ಇರಾಕಿನ ಒಳಗಡೆಯಲ್ಲಿ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಅನ್ನುವಂಥದ್ದು ಒಂದೇ ಒಂದು ದಾಖಲೆಯನ್ನು ಕೂಡ ತೋರಿಸಲಿಕ್ಕೆ ಅಮೆರಿಕಕ್ಕಾಗಿಲ್ಲ. ಆದ್ರೆ ಅದರ ನೆಪವನ್ನ ಒಡ್ಡಿ ಇಡೀ ಇರಾಕ್ ಅನ್ನು ನಾಶ ಮಾಡ್ತು. ಸದ್ದಾಂ ಹುಸೇನ್ನನ್ನ ಒಬ್ಬ ಜಗತ್ತಿನ ಸರ್ವಾಧಿಕಾರಿ ಅಂತೇಳಿ ಘೋಷಣೆ ಮಾಡಿ ಅವನನ್ನ ಬಹಿರಂಗವಾಗಿ ಕೊಂದ್ರು. ಯಾವ ರೀತಿಯಲ್ಲಿ ಅದು ಸುಳ್ಳುಗಳನ್ನು ಹೇಳ್ತದೆ, ಅಪಪ್ರಚಾರಗಳನ್ನು ಮಾಡ್ತದೆ. ಇಡೀ ಜಗತ್ತಿನ ಮೇಲೆ ತನ್ನ ಮಾಧ್ಯಮದ ಹಿಡಿತ ಏನಿದೆ ಅದನ್ನು ಉಪಯೋಗಿಸಿಕೊಂಡು ಜಗತ್ತನ್ನೇ ದಾರಿ ತಪ್ಪಿಸುವಂತ ಕೆಲಸವನ್ನು ಅಮೆರಿಕ ಎಲ್ಲ ಕಾಲಕ್ಕೂ ಮಾಡ್ತಾ ಬಂದಿದೆ. ಇರಾಕ್ ಅನ್ನ ನಾಶ ಮಾಡಿದ್ದಲ್ಲದೆ ಇರಾಕ್ ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಪೂರ್ತಿಯಾಗಿ ಇವತ್ತು ಅಮೆರಿಕ ನಿಯಂತ್ರಣ ಮಾಡುತ್ತೆ. ಮತ್ತೆ ಇರಾನ್ ಮೇಲೆ ಅದೇ ದಾಳಿಯನ್ನ ಮಾಡ್ಲಿಕ್ಕೆ ಅದೆಲ್ಲ ಸಂಚನ್ನು ರೂಪಿಸಿಕೊಂಡಿದೆ. ಮುಂದಿನ ಟಾರ್ಗೆಟ್ ಇರಾನ್ ಅನ್ನುವಂತ ಪರಿಸ್ಥಿತಿಗಳಿದಾವೆ. ನೀವು ಲ್ಯಾಟಿನ್ ಅಮೆರಿಕದ ಯಾವ ದೇಶ ಬೇಕಾದ್ರೂ ತಗೊಳ್ರಿ, ಕ್ಯೂಬಾ ತಗೊಳ್ರಿ, ಬೊಲಿವಿಯಾ ತಗೊಳ್ರಿ, ಈಕ್ವೆಡರ್ ತಗೊಳ್ರಿ, ಎಲ್ಲ ದೇಶಗಳಲ್ಲೂ ಇದೇ ಕತೆ. ಅವರು ಯಾವ ದೇಶದಲ್ಲಿ ಅಮೆರಿಕದ ಕಂಪನಿಗಳಿಗೆ ಮುಕ್ತ ಬಾಗಿಲನ್ನ ತೆರೆದು ಲೂಟಿ ಮಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಕೊಡಲ್ವೋ ಅಂತ ಎಲ್ಲ ದೇಶಗಳಲ್ಲಿ ಪಿತೂರಿಗಳನ್ನು ನಡೆಸುವಂಥದ್ದು, ಸರ್ಕಾರದ ವಿರುದ್ಧ ಕೂಟಗಳನ್ನ ಸೃಷ್ಟಿ ಮಾಡುವಂಥದ್ದು, ಅದರ ಮುಖಾಂತರ ಸರ್ಕಾರಗಳನ್ನು ಉರುಳಿಸುವಂಥದ್ದು, ಅಲ್ಲಿನ ಚುನಾಯಿತ ಅಧ್ಯಕ್ಷರನ್ನು ಪ್ರಧಾನಿಗಳನ್ನು ಕೊಲ್ಲಿಸುವಂಥದ್ದು, ಇವೆಲ್ಲವನ್ನು ಕೂಡ ಅಮೆರಿಕ ಮಾಡ್ತಾ ಬಂದಿದೆ. ಇದು ಅಮೆರಿಕದ ಚರಿತ್ರೆ. ಹಾಗಾಗಿ ಇಡೀ ಜಗತ್ತು ಎಚ್ಚರಿಕೆಯಿಂದಿರಬೇಕು ಅಂತ ಅದಕ್ಕಾಗಿ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಭಾರತದಲ್ಲಿ ನಾವು ಈ ಪ್ರತಿಭಟನೆ ಮಾಡುವಾಗ ಸರ್ವಾಧಿಕಾರ ಅನ್ನುವಂಥದ್ದು, ನಿರಂಕುಶತ್ವ ಅನ್ನುವಂಥದ್ದು ಯಾವುದೋ ಒಂದು ದೇಶದಲ್ಲಿ ಮಾತ್ರ ಬಂದೋಗುತ್ತೆ ಅಂತೇಳಿ ನಾವು ಭಾವಿಸಿಲ್ಲ. ಭಾರತದಲ್ಲೂ ಅದು ಸಂಭವಿಸಬಹುದು. ಅಂತ ಸಂದರ್ಭದಲ್ಲಿ ನಮ್ಮ ದೇಶದ ಜನ ಬ್ರಿಟಿಷರ ವಿರುದ್ಧ ಲಕ್ಷಾಂತರ ಜನ ಪ್ರಾಣ ಕೊಟ್ಟು ಗಳಿಸಿರ್ತಕ್ಕಂಥ ಸ್ವಾತಂತ್ರ್ಯ ನಮ್ಮದು. ಅದಕ್ಕೊಂದು ಆಶಯ ಇದೆ, ಜಗತ್ತಲ್ಲಿ ಪ್ರಜಾಪ್ರಭುತ್ವವನ್ನು ಕಾಪಾಡೋದು, ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಕಾಪಾಡಿಕೊಳ್ಳೋದು, ಎರಡೂ ಕೂಡ ಒಂದಕ್ಕೊಂದು ಸಂಬಂಧ ಇರತಕ್ಕಂಥ ಸಂಗತಿಗಳು ಅಂತೇಳಿ ನಾವು ಭಾವಿಸಿದ್ದೇವೆ. ಈ ಹಿನ್ನೆಲೆ ಒಳಗಡೆಯಲ್ಲಿ ಸಿಪಿಎಂ ಪಾರ್ಟಿ ಒತ್ತಾಯ ಮಾಡೋದು ಇದನ್ನೇ, ಅಮೆರಿಕ ಮಾಡಿರ್ತಕ್ಕಂಥ ಈ ದುಷ್ಕೃತ್ಯ ನಿಲ್ಲಬೇಕು, ಅವರ ಮೇಲೆ ಮಾಡಿರ್ತಕ್ಕಂಥ ದಾಳಿಗೆ ಕ್ಷಮೆ ಕೇಳಬೇಕು, ಮತ್ತು ಅಲ್ಲಿ ಅರೆಸ್ಟ್ ಮಾಡಿ ಕರ್ಕೊಂಡೋಗಿರ್ತಕ್ಕಂಥ ಅಂದ್ರೆ ಕಿಡ್ನಾಪ್ ಮಾಡಿ ಕರ್ಕೊಂಡೋಗಿರ್ತಕ್ಕಂಥ ವೆನಿಜುವೆಲಾದ ಅಧ್ಯಕ್ಷರು ಅವರ ಪತ್ನಿಯನ್ನ ಕೂಡಲೇ ಬಿಡುಗಡೆ ಮಾಡಬೇಕು, ಮತ್ತು ವಿಶ್ವಸಂಸ್ಥೆಯಲ್ಲಿ ಕೂಡಲೇ ವಿಶ್ವಸಂಸ್ಥೆ ಸಭೆ ಸೇರಿ ಅಮೆರಿಕದ ಈ ಕೃತ್ಯವನ್ನು ಖಂಡಿಸಬೇಕು, ಅವರ ಮೇಲೆ ಕ್ರಮ ತಗೋಬೇಕು, ಡೊನಾಲ್ಡ್ ಟ್ರಂಪ್ ಮೇಲೆ ತೀವ್ರವಾದಂತಹ ಕ್ರಮಕ್ಕೆ ವಿಶ್ವಸಂಸ್ಥೆ ಮುಂದಾಗಬೇಕು ಅಂತ ಹೇಳಿ ಸಿಪಿಎಂ ಪಕ್ಷ ಭಾವಿಸ್ತದೆ, ಅದನ್ನು ಒತ್ತಾಯ ಮಾಡ್ತದೆ.
ಈ ಹಿನ್ನೆಲೆ ಒಳಗಡೆಯಲ್ಲಿ ನಾವಿವತ್ತು ರಾಜ್ಯದ ಎಲ್ಲ ಕಡೆಗಳಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದೇವೆ. ಇದನ್ನು ಮುಂದುವರಿಸೋಣ. ಬೃಹತ್ ಪ್ರಮಾಣದಲ್ಲಿ ಸಾಮ್ರಾಜ್ಯಶಾಹಿ ವಿರೋಧಿ ಶಕ್ತಿಗಳನ್ನು ಒಟ್ಟುಗೂಡಿಸೋಣ. ಆ ಪ್ರತಿರೋಧವನ್ನ ದೊಡ್ಡ ಪ್ರಮಾಣದಲ್ಲಿ ಅಮೆರಿಕದ ನೀಚತನದ ವಿರುದ್ಧ, ದುಷ್ಕೃತ್ಯಗಳ ವಿರುದ್ಧ ಧ್ವನಿ ಎತ್ತೋಣ. ಯಾವತ್ತೂ ಕೂಡ ಜಯ ಸಾಮ್ರಾಜ್ಯವಾದಕ್ಕಲ್ಲ, ಸಾಮ್ರಾಜ್ಯವಾದವನ್ನ ನಾಶ ಮಾಡಲಿಕ್ಕೆ ಬೇಕಾದಂತ ಒಂದು ಶಕ್ತಿ ಪ್ರಜಾಪ್ರಭುತ್ವಕ್ಕೆ, ಸಮಾಜವಾದಕ್ಕೆ ಇದೆ ಅನ್ನುವಂಥದ್ದನ್ನ ಎತ್ತಿ ಹಿಡಿಯೋಣ ಅನ್ನುವಂತ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸಾಮ್ರಾಜ್ಯಶಾಹಿ ದುರಾಕ್ರಮಣಕ್ಕೆ ಹೇಳಿ ಧಿಕ್ಕಾರ. ಕೂಡಲೇ ವೆನಿಜುವೆಲಾ ಅಧ್ಯಕ್ಷರನ್ನು ಬಿಡುಗಡೆ ಮಾಡಿ. ಕೂಡಲೇ ವೆನಿಜುವೆಲಾ ಅಧ್ಯಕ್ಷರನ್ನು ಬಿಡುಗಡೆ ಮಾಡಿ. ಸಾಮ್ರಾಜ್ಯಶಾಹಿ ಅಮೆರಿಕಕ್ಕೆ ಧಿಕ್ಕಾರ. ಸಾಮ್ರಾಜ್ಯಶಾಹಿ ನಾಶವಾಗಲಿ. ಸಾಮ್ರಾಜ್ಯಶಾಹಿ ನಾಶವಾಗಲಿ. ಬಹುರಾಷ್ಟ್ರೀಯ ಕಂಪನಿಗಳ ಶೋಷಣೆ ನಿಲ್ಲಲಿ. ಸಮಾಜವಾದ ಚಿರಾಯುವಾಗಲಿ. ಪ್ರಜಾಪ್ರಭುತ್ವ ಚಿರಾಯುವಾಗಲಿ. ಸಾರ್ವಭೌಮ ದೇಶ ರಕ್ಷಣೆಯಾಗಲಿ. ಕಾಮ್ರೇಡ್ಸ್, ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಎಲ್ಲ ಸಂಗಾತಿಗಳು ವಂದಿಸಿ ಈ ಸಭೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾರೆ.